ನಾಳೆ ದೇಶಾದ್ಯಂತ 25 ಕೋಟಿ ನೌಕರರು ಕೆಲಸ ಮಾಡಲ್ಲ, ಮುಷ್ಕರ ಮಾಡ್ತಾ ಇದ್ದಾರೆ. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಬ್ಯಾಂಕ್, ಪೋಸ್ಟ್ ಆಫೀಸ್, ವಿಮೆ ಕಚೇರಿ ಬಂದಾಗುತ್ತೆ ನಾಳೆ. ಸರ್ಕಾರಿ ಸಾರಿಗೆ ಸೇವೆಯಲ್ಲಿ ವ್ಯತ್ಯಯ ಕೂಡ ಆಗಬಹುದು, ಪ್ರಯಾಣದಲ್ಲೂ ತೊಂದರೆ ಆಗಬಹುದು. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧವಾಗಿ ಪ್ರತಿಭಟನೆ ಇದೆ. ಕಾರ್ಮಿಕ ರೈತ ವಿರೋಧಿ ನೀತಿಗಳಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಪೊರೇಟ್ ಪರ ಕೇಂದ್ರದ ಒಲವಿಗೆ ಆಕ್ರೋಶ ಇದೆ. ನಾಳೆ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ, ಬಂದ್ನಲ್ಲಿ ಅಂತ ನೋಡಿದ್ರೆ ಬ್ಯಾಂಕ್, ಅಂಚೆ, ಕಲ್ಲಿದ್ದಲು ಗಣಿಗಾರಿಕೆಯವರು, ವಿಮೆ, ಸಾರಿಗೆ, ಕಾರ್ಖಾನೆಗಳು, ನಿರ್ಮಾಣ ಕ್ಷೇತ್ರದಂಥ ಹಲವು ಕ್ಷೇತ್ರಗಳು, ಈ ಎಲ್ಲ ಉದ್ಯೋಗಿಗಳು ಇಲ್ಲಿರ್ತಾರಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು, ಗ್ರಾಮೀಣ ಕಾರ್ಮಿಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರೈಲ್ವೆ, ಪ್ರವಾಸೋದ್ಯಮದಂತಹ ಪ್ರಮುಖ ವಲಯ ಇದರಲ್ಲಿ ಪಾಲ್ಗೊಳ್ತಾ ಇಲ್ಲ. ಮುಷ್ಕರ ಯಾಕೆ ಅಂದರೆ ಕೇಂದ್ರದ ನೀತಿಗಳು ಕಾರ್ಮಿಕರು, ರೈತರ ವಿರುದ್ಧ ಆಗಿದೆ. ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸಾರ್ವಜನಿಕ ವಲಯದ ಕಂಪನಿಗಳನ್ನು ಖಾಸಗೀಕರಣ ಮಾಡ್ತಾ ಇದೆ ಸರ್ಕಾರ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ. 4 ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಮುಷ್ಕರ ಮಾಡ್ತಾ ಇದ್ದೀವಿ. ಚೌಕಾಸಿಯಂತಹ ಕಾರ್ಮಿಕರ ಹಕ್ಕುಗಳನ್ನು ಇದು ದುರ್ಬಲಗೊಳಿಸ್ತಾ ಇದೆ. ಇದು ಯುನೈಟೆಡ್ ಕಿಸಾನ್ ಮೋರ್ಚಾ, ಕೃಷಿ ಕಾರ್ಮಿಕರ ಸಂಘಟನೆ, ಕೆಲವು ವಿರೋಧ ಪಕ್ಷಗಳು ಕೂಡ ಈ ಒಂದು ಬಂದ್ಗೆ ಕರೆ ಕೊಟ್ಟಿವೆ, ಬೆಂಬಲವಾಗಿ ನಿಂತುಕೊಳ್ತಾ ಇವೆ.